ಅವಳನ್ನ ಮಲಗಿಸಿ ನಾವು ರೆಡಿಯಾಗಿ ಇವಾಗ ಹೊರಟಿದೀವಿ. ಅದೇ ಮೈಸೂರ್ದೆ ಅಂತ ಹೇಳ್ತೀಯ? ಅದು ಅಷ್ಟೊಂದು ಸ್ವೀಟ್ ಇಲ್ಲ, ಅದಕ್ಕೆ ಕಾಫಿ ಚೆನ್ನಾಗಿರೋದು. ಹೋಟೆಲ್ ತಿಂಡಿ ತಿನ್ನೋದಕ್ಕಿಂತ ಕಾಫಿ ಕುಡಿಯೋರು ಜಾಸ್ತಿ. ಇದು ಚೆನ್ನಾಗಿದೆ ನೋಡಿದು. ಯಾವುದು ಇದು ಹೇಳಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ CS ವ್ಲಾಗ್ಸ್ ಇನ್ ಕನ್ನಡ. ನಾವಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿರೋದು 12:30. ಕಾಫಿ ಡೇಗೆ ಹೋಗೋಣ, ನೈಟ್ ಔಟ್ ಹೋಗೋಣ ಅಂದ್ಬಿಟ್ಟು ರಿಷಿಕ್ನ ಇವಾಗ ಮಲಗಿಸಿ ಆಂಟಿನ ಬಿಟ್ಟು ನಾವಿಬ್ರೇ ಹೋಗೋಣ. ತುಂಬಾ ದಿನ ಆಗಿತ್ತು ಇಬ್ರೇ ಹೊರಗಡೆ ಹೋಗಿ. ಮೊದಲೆಲ್ಲ ಚೆನ್ನಾಗಿ ಸುತ್ತಿದ್ವಿ ಇಬ್ರೆ. ರಿಷಿಕಾ ಬಂದ್ಮೇಲಿಂದ ಅವಳನ್ನ ಬಿಟ್ಟು ಹೋಗಕ್ಕೂ ಮನ್ಸಿರಲ್ಲ, ಒಂದ್ ಕಡೆ ಕರ್ಕೊಂಡು ಹೋಗಕ್ಕೂ ಕಷ್ಟ. ಸೊ ಹಂಗಾಗಿ ಮಲಗಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಅವಳನ್ನ ಮಲಗಿಸಿ ನಾವ್ ರೆಡಿಯಾಗಿ ಇವಾಗ ಹೊರಟಿದೀವಿ. ಕಾಫಿ ಡೇಗೆ ಹೋಗ್ತಿದೀವಿ. ಅದು ಇಲ್ಲ ಅಂದ್ರೆ ಕೆಫೆಗೆ ಎಲ್ಲಾದ್ರೂ ಹೋಗೋಣ ಅಂತ ಅನ್ಕೊಂಡು ಹೊರಟಿದೀವಿ. ನಿಂಗೆ ನೆನ್ಪಿದ್ಯಾ, ನಾವು ಮುನೇಶ್ವರ ಬ್ಲಾಕ್ ಅಲ್ಲಿ ಇದ್ದಾಗ ಈ ತರ ಬೆಳಗಿನ ಜಾವ ಹೋಗಿದ್ವಿ ದೋಸೆ ತಿನ್ನಕ್ಕೆ ಇದ್ರ ಹತ್ರ. ಎಲ್ಲಿ ಕತ್ರಗುಪ್ಪ ಎಲ್ಲೋ JP ನಗರ ಅಲ್ಲ, ಏನದು ಪೆಟ್ರೋಲ್ ಬಂಕ್, ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ದೋಸೆ ತಿನ್ನಕ್ಕೆ ಅನ್ಬಿಟ್ಟು. ಅವಾಗಂತೂ ಎಷ್ಟು ಅಂದ್ರೆ ನೋಡಿದಕ್ಕೆಲ್ಲ ಎಲ್ಲೆಲ್ಲೆಲ್ಲೋ ಹೋಗ್ತಿದ್ವಿ. ಈಗ್ಲೂ ಹಂಗೆ ಹೋಗ್ತೀವಿ ಈಗ್ಲೂ ಪಾಪ ಏನಿಲ್ಲ. ತ್ರಿಷಿಕಾ ಏನಂದ್ರೆ ಅವಳ ಕರ್ಕೊಂಡ್ ಹೋಗಕ್ ಒಂದ್ ಕಡೆ ನಮಗ್ ಆಸೆ, ಬಟ್ ಅವಳು ಸಖತ್ ಹೈಪರ್ ಆಕ್ಟಿವ್. ಅವಳು ಹಿಡಿಯೋದೇ ಆಗುತ್ತೆ. ಎಲ್ಲಾದ್ರೂ ಕರ್ಕೊಂಡ್ ಹೋದ್ರೆ ಅವಳನ್ನ ಮೇಂಟೈನ್ ಮಾಡೋದೇ ದೊಡ್ಡ ಕೆಲ್ಸ ಆಗ್ಬಿಟ್ಟಿರುತ್ತೆ ನಮಗೆ. ಹಂಗಾಗಿ ಅದ್ ಕ್ಲೋಸ್ ಮಾಡು. ಹಂಗಾಗಿ ಇವತ್ತು ಬೇಡ, ಇಬ್ರೇ ಹೋಗೋಣ ಅಂತ ಅವಳನ್ನ ಮಲಗಿಸ್ಬಿಟ್ಟು ನಾವಿವಾಗ ಹೊರಟಿದೀವಿ. ಅಲ್ಲಿ ಹೋಗಿ ಸಿಗೋಣ. ಕಾಫಿ ಡೇಗ್ ಬಂದ್ವಿ, ರೀಚ್ ಆದ್ವಿ. ಓಪನ್ ಇದೆ ಅಲ್ಲ? ಓಪನ್ ಇದೆ, ಜನನೂ ಇದಾರೆ ಆಲ್ಮೋಸ್ಟ್. ನೋಡೇ ಇಲ್ಲ, ಯಾವತ್ತೂ ಅಬ್ಸರ್ವ್ ಮಾಡಿಲ್ಲ ಇದನ್ನ. ಅಂದ್ರೆ ಏನ್ ಗೊತ್ತಾ, ಇತ್ತೀಚೆಗೆ ನಾವು ಹೈವೇ ಹೊರಟೋಗ್ತೀವಲ್ಲಮ್ಮ, ಹೈವೇ ಜೊತೆಗೆ ಇಲ್ಲಿ ಅಬ್ಸರ್ವ್ ಮಾಡಿಲ್ಲ. ಈ ರೋಡಲ್ಲಿ ಹಳೆ ಮೈಸೂರಿನ ಹೈವೇ ರೋಡ್ ಬರೋದೇ ಇಲ್ವಲ್ಲ, ಹಳೆ ರೋಡಲ್ಲಿ. ರೋಡ್ ಹಾಕಿನ ಮುಂಚೆ ಬರ್ತಿದ್, ಬಟ್ ಅವಾಗ ಎಲ್ಲಿದ್ ಅಬ್ಸರ್ವ್ ಮಾಡ್ತಿಲ್ಲ. ಹೊರಟಿದ್ವಿ ತುಡುಕಿದಕ್ಕೆ ನಮ್ಗೆ ಇಲ್ಲಿ ಗೊತ್ತಾಗಿದ್ದು ಇಲ್ಲಿದೆ ಅಂತಲ್ಲ. ನಾನಂತೂ ಕಾಫಿ ಕುಡಿಯಲ್ಲ, ಸ್ನಾಕ್ಸ್ ಇರುತ್ತಾನೆ. ಕುಡಿ, ಚೆನ್ನಾಗಿರುತ್ತೆ. ಕೋಲ್ಡ್ ಕಾಫಿ ತಗೊಳ್ಳ? ಯಾವ್ದೋ ಇದೆ, ಟೇಸ್ಟ್ ಡ್ರಾಪ್ ಇನ್ ಡೌನ್ ಅಂತ. ದಿ ಟೇಸ್ಟಿಯೆಸ್ಟ್ ಡ್ರಾಪ್ ಇನ್ ಟೌನ್ ಅಂತೆ. ನೋಡೋಣ. ತಗೊಂಡೋಗಿ ನಾಚೋಸ್. ಲಾಸ್ಟ್ ಟೈಮ್ ಅದು ನಾಚೋಸ್ ತಂದಿದೆ, ಮಾಡಕ್ಕೆ ಆಗ್ಲಿಲ್ಲ. ಯಾವ್ದು ಟೇಸ್ಟ್ ಯಾವ್ದು ಹೇಳು ಬಂದಿದ್ದ? ಕಜ್ಜು ಬ್ರೌನಿ. ಇವಾಗ ಕುತ್ಕೊಂಡೆ ನೋಡೋಣ, ನೋಡ್ಬಿಟ್ಟು ಆಮೇಲೆ ನೋಡೋಣ. ಅಲ್ಲಿ ಇಲ್ವಾ ಮೆನು? ನಾಚೋಸ್ ಇದೆ ಅಲ್ಲ ನೀನ್ ತಂದಿದ್ದು? ಅಷ್ಟು ಟೇಸ್ಟ್ ಇರ್ಲಿಲ್ಲ, ಚೆನ್ನಾಗಿರ್ಲಿಲ್ಲ. ಅದ್ಯಾವುದೋ ಬೇರೆದ್ ಅದು ಮಾಲ್ಗೆ ಹೋದಾಗಿದ್ರಲ್ಲಿ ಲೂಲು ಮಾಲ್ ತಂದಿದ್ವಿ. ಇಲ್ಲ ಕೊರೋಣ ಏನ್ ಆರ್ಡರ್ ಮಾಡ್ತೀಯಾ? ಇಲ್ಲಿದೆ ತೋರಿಸ್ತೀನಿ ತಗೊಳ್ಳ. ಅದೇ ಇದು ಮಾಡೋಣ, ರಾಫರ್ಸ್ ಅಂಡ್ ಕೋಲ್ಡ್ ಕಾಫೀಸ್. ಡೆವಿಲ್ ಸೋನ್ ಅಂತ ಇದೆಯಂತೆ, ಇದು ಚೆನ್ನಾಗಿದೆ. ಓಕೆನಾ ನಿನ್ಗೆ? ಇದು ನೀನ್ ಹೇಳು ಒಂದು, ನನಗೂ ಅದೇ ಸಾಕು. ಐಸ್ ಕ್ರೀಮ್ಸ್ ಇದೆ. ಐಸ್ ಕ್ರೀಮ್ಸಾ? ಕೋಲ್ಡ್ ಕಾಫಿ ತಗೋ ಒಂದು ಸಾಕು. ಅದೇನಾ, ಇದು ಕೋಲ್ಡ್ ಕಾಫಿನೇ ಬರುತ್ತೆ. ನಾನು ಅದ್ರಲ್ಲೇ ಶೇರ್ ಮಾಡ್ಕೋತೀನಿ. ಓಕೆನಾ. ಸೊ ಅದ್ರ ಮೇಲೆ ಕ್ರೀಮಿ ಬರುತ್ತೆ. ಮತ್ತೆ ಜೊತೆಗೆ ಸ್ಯಾಂಡ್ವಿಚ್ ಬೇಕಾ? ಸ್ಯಾಂಡ್ವಿಚ್ ಎಲ್ಲಿದೆಯಪ್ಪ? ಸಿಗ್ನೇಚರ್ ಕ್ರಿಸೆಂಟೋ ಅಲ್ಲ, ಬೇಡಪ್ಪ. ಕ್ರಿಸೆಂಟೋ ಬೇಡ. ತಗೋ. ಗಾರ್ಲಿಕ್ ಬ್ರೆಡ್ ಅಥವಾ ಸ್ಯಾಂಡ್ವಿಚ್ ಏನಾದ್ರು ತಗೋ ನನಗೆ. ಇಲ್ಲಿದೆ ನೋಡು, ಚಿಕನ್ ಇಲ್ಲ. ಫ್ರೈಡೆ ಆಯ್ತಲ್ವಾ? ಬಟ್ ಇಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ಬೇಡ ಬಿಡು, ವೆಜ್ ಹೋದ್ರೆ ತಗೊಳ್ಳೋಣ. ವೆಜ್ ಬೇಕಾ? ಇಲ್ಲ ಬ್ರೌನಿ ಇದೆ. ಪನೀರ್ ಟಿಕ್ಕಾ ಸ್ಯಾಂಡ್ವಿಚ್ ಇಲ್ಲ. ಇದೇನಾ, ಇದೆಷ್ಟಿದೆ? ಇದು 275 ಸಮಥಿಂಗ್.
275. ನನಗೆ ಗಾರ್ಲಿಕ್ ಬ್ರೆಡ್ ಹೇಳ, ಒಂದು ಕ್ಲಾಸಿಕ್ ಗಾರ್ಲಿಕ್ ಬ್ರೆಡ್ ಹೇಳ. ಕ್ಲಾಸಿಕ್ ಗಾರ್ಲಿಕ್ ಬ್ರೆಡ್ ಇದೆ, ಚೀಸ್ ಗಾರ್ಲಿಕ್ ಬ್ರೆಡ್ ಇದೆ, ಪೆರಿ ಪೆರಿ ಇದೆ, ಒರೆಗಾನೋ ಇದೆ. ನೋಡಮ್ಮ ಯಾವ್ದು ಬೇಕು, ಚಿಲ್ಲಿ ಯಾವ್ದು. ಚೀಸ್ ಟೋಸ್ಟ್ ಹೇಳ್ಬಿಡ. ಚಿಲ್ಲಿ ಚೀಸ್ ಅದೇ ಕೊಟ್ಬಿಡಿ ಸರ್, ಚಿಲ್ಲಿ ಚೀಸ್ ಟೋಸ್ಟ್ ಕೊಡಿ ಒಂದು ಸಾಕು. ಇದು ಏನು ಕ್ವಾಂಟಿಟಿ ಎಷ್ಟು ಹಾಕ್ಬೇಕಾಗತ್ತೆ ಫಿಲ್ಟರ್ ಆದ್ರೆ? ಇದು ನಾವು ಫಿಲ್ಟರ್ ಯೂಸ್ ಮಾಡೋದು ಮನೇಲಿ. ಅದು ಬ್ಯಾಸ್ಕೆಟ್ ಯಾವ ಸೈಜ್ ಇದೆ ಓಕೆ. ನಾವು ಕೇಳ್ತಾ ಇದ್ದಾರೆ ಸುಮಾರು. ವೇರಿಯಂಟ್ ನಾರ್ಮಲ್ ಸೈಜ್ ಅಲ್ಲಿ ಇದೆಯಲ್ಲ ಆ ಸೈಜ್ ಇದೆ. ಈಗ 2 ಕಪ್ 2 ಗ್ಲಾಸ್ ಅಂತಂದ್ರೆ ಒಂದು 6 to 7 ಸ್ಪೂನ್ ಹಾಕ್ಬೇಕಾ? ಸ್ಟ್ರಾಂಗ್ ಬರುತ್ತಾ? ಬಾಯ್ಲ್ ಮಾಡಬೇಕು. ಹೌದೌದು, ಬಾಯ್ಲ್ ಮಾಡೇನೆ. ನಾರ್ಮಲ್ ಬಾಯ್ಲ್ ಮಾಡಿದ್ರೆ ಚೆನ್ನಾಗಿದೆ. ಓಕೆ. ನಾವು ಯೂಶುವಲ್ ಆಗಿ ಬಾಯ್ಲ್ ಮಾಡಲ್ಲ, ಬಾಯ್ಲ್ ವಾಟರ್ ಹಾಕ್ತೀವಿ. ಬಾಯ್ಲ್ ಮಾಮೂಲಿ ಫಿಲ್ಟರ್ಗೆ. ಹಿಂದೆ ಟ್ರೈನ್ ಹೋಯ್ತು ನೋಡು, ಮೈಸೂರು ಟ್ರೈನ್. ಅದೇ ಮೈಸೂರ್ದೆ ಅಂತ ಹೇಳ್ತೀಯ? ಇಷ್ಟೊತ್ತಿಗೆ ಮೈಸೂರಿಗೆ ಹೋಗೋದು ಅದು. ಹೌದಾ? ಕಾಫಿ ಡೇ ಪಕ್ಕದಲ್ಲೇ. ಆಕ್ಚುಲಿ ನಾವು ಚಳಿ ಇತ್ತು, ಕೋಲ್ಡ್ ಬದಲು ಹಾಟ್ ಕಾಫಿ ತಗೋಬೇಕು ಸ್ವಲ್ಪ. ತಗೋಬೇಕಿತ್ತು. ಏನಕ್ಕೆ ಕೋಲ್ಡ್? ನೀನು ಹಾಟ್ ಕುಡಿಯಲ್ಲ ಅಂದ್ರೆ ಬಂತು ಅದಕ್ಕೆ ಬಂತು cold. ಬಂತು ಬಂತು. ರೆಡಿನಾ? ನಿಂದು ರೆಡಿನಾ? ಹಾ, ಎರಡು ಬಂದಿದೆ. ಎರಡು ರೆಡಿ. ಥ್ಯಾಂಕ್ ಯು. ಟೋಸ್ಟ್ ಇದು ಯಾವುದು, ಏನು ಹೆಸರು ಇದು? ಮಾಡ್ತದ? ಐ ಡೋಂಟ್ ನೋ. ಎಲ್ಲ ಬಂದಿದೆ. ಏನಕ್ಕೆ ಹೇಳು? 350 ರೂಪಾಯಿ ಈ ಪೈಪ್ ಗ್ಲಾಸು ಪ್ರೆಸೆಂಟೇಷನ್ ಅಷ್ಟೇ. ಇದು ನೋಡು, ಎಲ್ಲ ಮ್ಯಾಟ್ರ್ ಆಗುತ್ತೆ ಅಷ್ಟೇ ಅಲ್ವಾ? ಚೆನ್ನಾಗಿದೆಯಾ ಟೇಸ್ಟು? ನೈಸ್. ಕಾಫಿ ಅಂತೂ ಸಖತ್ತಾಗಿದೆ. ಪ್ರೈಸ್ ಜಾಸ್ತಿ ಬಟ್ ಟೇಸ್ಟು ನೈಸ್. ಹಂಗೆ ಇದೆ. ಕಾಫಿ ಫ್ರೇಗ್ರೆನ್ಸ್ ಇದೆಯಲ್ಲ, ಮಜಾನೇ ಬೇರೆ. ಅವ್ರಿಗೆ ಏನಿಲ್ವಲ್ಲಮ್ಮ. ಅಲ್ವಾ? ಇರೋದೇ ಹಂಗೆ. ಬಟ್ ನಿಂಗೆ ಆ ಕಾಫಿ ಕುಡಿ, ಅದ್ರ ಮೇಲೆ ಐಸ್ ಕ್ರೀಮ್ ಹಾಕ್ಯಾರಲ್ಲ, ಆ್ಯಕ್ಚುಲಿ ಅದು ಅಷ್ಟೊಂದು ಸ್ವೀಟ್ ಇಲ್ಲ, ಅದಕ್ಕೆ ಕಾಫಿ ಚೆನ್ನಾಗಿರೋದು. ಐಸ್ ಕ್ರೀಮು ಸ್ವೀಟ್ ಇದ್ದಿದ್ರೆ ನಿಮ್ಗೆ ಜಾಸ್ತಿ ಕಾಫಿ ಫ್ಲೇವರ್ ಹೋಗ್ಬಿಡೋದು. ಈ ಐಸ್ ಕ್ರೀಮ್ ತಿನ್ಬಿಟ್ಟು ಕಾಫಿ ಕುಡಿದ್ರೆ ಸೆಪ್ಪೆ ಸೆಪ್ಪೆ ಹೊಡಿತೈತೆ. ತಗೊಂಡು ಹೇಳ್ತೀನಿ ಟೇಸ್ಟ್ ಕರೆಕ್ಟ್. ನಿನ್ಗಲ್ವಾ ಕಾಫಿ ತಗೊಳ್ರೋದು, ನೀನು ಕುಡಿ. ಎಂಜಾಯ್. ಆ ಕಾಫಿ ಮಜಾ ಇದೆಯಲ್ಲ, ಯಾವುದು ಕೊಡಲ್ಲ ನಿಜವಾಗ್ಲು. ಅದಕ್ಕೆ ನೋಡ್ದ, ಹೋಟ್ಲು ಮುಂದೆಗಡೆ ಹೋಟ್ಲಲ್ಲಿ ತಿಂಡಿ ತಿನ್ನೋದಕ್ಕೆ ಹಿಂಗೆ ಕಾಫಿ ಕುಡಿಯೋರು ಜಾಸ್ತಿ. ಸ್ವೀಟ್ ಇರಬಾರ್ದು ಜಾಸ್ತಿ, ಆ ಫ್ಲೇವರ್ ಬರಬೇಕು, ಕಹಿ ಇರಬೇಕು ಜಾಸ್ತಿ, ಅವಾಗಲೇ ಕಾಫಿ ಟೇಸ್ಟ್ ಮಜಾ. ಅದು ಈ ನಾರ್ಮಲ್ ಪುಡಿಯಾಗಿ ಕುಡಿತಾರಲ್ಲ, ಅದು ಕೆಟ್ಟದಾಗಿರುತ್ತೆ. ಫಿಲ್ಟರ್ ಕಾಫಿ ಒಂದೇ, ಕಾಫಿ ಅಂದರೆ ಫಿಲ್ಟರ್ ಕಾಫಿ ಒಂದೇ. ಆ ಡಿಕಾಕ್ಷನ್ನು ಕ್ಲೀನಾಗಿ ಇದಿರಬೇಕು, ಏನು ಅದ ಇರಬೇಕು. ಅದು ಮಾಡಕ್ಕೆ ಬರ್ಬೇಕಷ್ಟೆ. ನಾರ್ಮಲಾಗಿ ಹಾಕ್ಬಿಟ್ರೆ ತೆಳ್ಳಗೆ ಆಗ್ಬಿಡುತ್ತೆ. ಕರೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟ್ ಆಗಿದ್ರೆ ಚೆನ್ನಾಗಿದೆ. ಇಷ್ಟಕ್ಕೆ ಹಾಲು ಹಾಕಿದ್ರೆ ಟೇಸ್ಟ್ ಜಾಸ್ತಿ. ಇನ್ನೊಂದ್ಸಲ ತಂದಿದ್ದೀವಿ ಗೊತ್ತಾ ಕಾಫಿದು. ಕಾಫಿ ಮನೇಲಿ ಅದು ಸ್ಯಾಚೆಟ್ ಇದೆ, ಅದು ಕೋಲ್ಡ್ ಕಾಫಿದು. ಆ ಕೋಲ್ಡ್ ಕಾಫಿದು ಸ್ಯಾಚೆಟ್ ಇದೆಯಲ್ಲ, ಅದು ಮಾಡ್ಬೋದು ಬೇಕಿದ್ರೆ. ಅದನ್ನ ವೆನಿಲಾ ಐಸ್ ಬ್ಲೆಂಡ್ ಮಾಡಿ ಐಸ್ ಕ್ರೀಮ್ ಹಾಕಿದ್ರೆ ಕ್ವಾಲಿಟಿ ಐಸ್ ಕ್ರೀಮ್ ಹಾಕ್ಬೇಕು. ನಾರ್ಮಲ್ ಐಸ್ ಕ್ರೀಮ್ ಹಾಕಿದ್ರೆ ಚೆನ್ನಾಗಿರಲ್ಲ. ವೆನಿಲಾ ಐಸ್ ಕ್ರೀಮ್ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಮಾಡ್ತೀನಿ ರೋಡ್ ನೆಕ್ಸ್ಟ್. ಅಲ್ಲಿ ಮನೇಲಿದೆ, ಬ್ಲೆಂಡ್ ಆಗಬೇಕು. ಹುಳಿ ತಂದಿಟ್ಟಿದ್ದಾಳೆ, ಅದನ್ನ ಫುಲ್ ಸ್ಯಾಚೆಟ್ಸು, ಹೇಸಲ್ ನಟ್ದು ಯಾವ್ದ್ಯಾವ್ದೋ ಇದೆ. ನೋಡೋಣ, ಟ್ರೈ ಮಾಡ್ತೀನಿ. ಅವತ್ತಿಂದ ಅನ್ಕೋತಾನೆ ಇದೀನಿ, ಮಾಡಕ್ಕೆ ಆಗ್ತಿಲ್ಲ. ಅದು ಚೆನ್ನಾಗಿರುತ್ತೆ. ಮಾಡ್ತೀನಿ ಅದನ್ನ ನೆಕ್ಸ್ಟ್ ವೀಕ್. ನಾವು ತಗೊಂಡೋಗ್ಬೇಕು ಅನ್ಕೋತಿದ್ಯಲ್ಲ ನಿಮ್ಮ ಮನೆಗೆ ಆ ಫಿಲ್ಟರ್ನ. ಈಗ ಅನ್ಕೋತಾನೆ ಇದೀವಿ, ಆಗ್ಲೇ ಇಲ್ಲ. ನೋಡೋಣ ನೆಕ್ಸ್ಟ್ ಅದನ್ನ ತೊಗೊಂಡೋಗೋಣ. ಹೇಳ್ತೀನಿ, ಒಂದು ಸ್ವಲ್ಪ ಕುಡಿದ್ರು ಕಾಫಿ ಟೇಸ್ಟ್ ಚೆನ್ನಾಗಿರ್ಬೇಕು ಅಷ್ಟೇ. 5 ರಿಂದ 6 ಸಿಪ್ಪು.
ಇಷ್ಟೇನ ಇದಾದ್ಮೇಲೆ ಮನೆಗ ಅಥವಾ ಎಲ್ಲರೂ ಬೇರೆ ಕಡೆ ಕರ್ಕೊಂಡು ಹೋಗ್ತೀಯಾ? ಹ್ಮ್ 1 ಕಾಲು ಮನೆ ವರ್ಷದಲ್ಲಿ 2 ಗಂಟೆ ಕರೆಕ್ಟ್ ಆಯ್ತಲ್ಲ. ಇವತ್ತು ಅನ್ಕೊಂಡಿದ್ ಪ್ಲಾನ್ ಸಕ್ಸಸ್ ಆಯ್ತು ಅಷ್ಟೇ. ಅನ್ಕೊಂಡಿದ್ ಮುಗ್ದೋಗ್ಬಿಡ್ಬೇಕು. ಕಾಫಿ ಡೇ ಅನ್ಕೊಂಡಿದ್ವಿ, ನೆನ್ನೆ ಆಗಿಲ್ಲ, ಇವತ್ತು ಬಂದ್ವಿ. ಚೆನ್ನಾಗಿದೆ. ಹತ್ರ ಆಕ್ಚುಲಿ ನಮ್ಮ ಮನೆಯಿಂದ ಬೇಗ ಬಂದ್ಬಿಡ್ಬೋದು. ಹೌದು, ರೋಡ್ ಕ್ಲಿಯರ್ ಆಗಿದೆ. ಅದು ರಾಮೋಳ್ಳಿ ಗೇಟ್ ಕನ್ಸ್ಟ್ರಕ್ಷನ್ ನಡೀತಿತ್ತು. ನಾವು 10 ನಿಮಿಷ ಕಾಲ್ ಗಂಟೆಗೆಲ್ಲ ಬಂದ್ಬಿಟ್ವಿ. ರೈಲ್ವೆದು ಕನ್ಸ್ಟ್ರಕ್ಷನ್ ನಡೀತಂದ್ರೆ ಅಂಡರ್ಗ್ರೌಂಡ್ ಬ್ರಿಡ್ಜ್ ಮಾಡ್ತಿದ್ರು. ಸೊ ಅದರಿಂದ ನಮಗೆ ಕರೆಕ್ಟಾಗಿ 15-20 ನಿಮಿಷ ಅಷ್ಟೇ ತಗೊಂಡಿದ್ದು ನಾವು. ಈಗ ಹೋಗ್ತಾ ನಾವು ಶರಾಮ್ ಹೊರಟೋಗ್ಬೋದು, ಇಲ್ಲಾಂದ್ರೆ ಒಳಗಡೆಯಿಂದ ಬರ್ಬೇಕಿತ್ತು. ಹೊರಗಡೆಯಿಂದ ಬರ್ಬೇಕು. ರಾಮೋಳ್ಳಿ ಕ್ರಾಸ್ ಅಲ್ಲಿಂದ ದೊಡ್ಡಲ್ಮರಿ ಯಾರು ಶ್ರೀನಗರದಿಂದ- ಬರೋರಿದ್ರೆ ಮುಂಚೆ ಒಳಗಡೆಯಿಂದ ಬರ್ಬೇಕಿತ್ತು. ಈಗ ಓಪನ್ ಇದೆ, ಸೊ ನೀವು ಹಿಂಗೆ ಓಡಾಡ್ಕೊಳ್ಬೋದು. ಈಸಿ ಇದೆ, ಕನೆಕ್ಟಿವಿಟಿ. ಈಗ ಟ್ರೈನ್ ರಾಜರಾಜೇಶ್ವರಿ ಡೆಂಟಲ್ ಕ್ಲಿನಿಕ್ ಕೆಳಗಡೆ ನೀವು ಆರಾಮಾಗಿ ಪಾಸ್ ಆಗ್ಬೋದು, ಎಲ್ಲೂ ಟ್ರಾಫಿಕ್ ಜಾಮ್ ಆಗಲ್ಲ. ಇಲ್ಲಿಂದ ಮನೆಗೆ ಈಗ ಕರೆಕ್ಟಾಗಿ 18-20 ನಿಮಿಷ ಅಷ್ಟೇ. ಕ್ಲಿಯರ್ ಆಗಿತ್ತಲ್ಲ ಅಂತಾನೆ ಬಂದಿದ್ದು. ಇಲ್ಲ ಅಂದ್ರೆ ಒಳಗಡೆಯಿಂದ ಬರ್ಬೋದು. ನಮ್ಗೆ ಇನ್ನು ಹೆಜ್ಜಾಲ ಒಳಗಡೆಯಿಂದ ಇನ್ನೂ ನಮ್ಗೆ ಆರಾಮ, ಟ್ರಾಫಿಕ್ ಇರಲ್ಲ. ಬಟ್ ಏನಂದ್ರೆ ಸ್ವಲ್ಪ ರೋಡ್ ಸರಿ ಇಲ್ವಲ್ಲ, ಅದೊಂದು ಹಿಂಸೆ. ಯಾರು ಸುತ್ತ ಹಾಕೊಂಡ್ ಬರೋದಂದ್ರೆ ಇವಾಗ ಬಂದಿದೆ ಗೊತ್ತಾಗ. ವಂಡರ್ಲೈನ್ ಬರ್ಬೇಕು. ವಂಡರ್ಲಾ ಬಂದು ಎಕ್ಸಿಟ್ ಆಗಿ ಸರ್ವಿಸ್ ರೋಡಲ್ಲಿ ಬರ್ಬೇಕು. ಇದು ಚೆನ್ನಾಗಿದೆ ನೋಡಿದು. ಯಾವ್ದು ಇದು ಹೇಳಿ, ಎತ್ಕೋ ಎತ್ಕೋ ಅಂತೆ. ಬೇಕಂದ್ರೆ ಇನ್ನೇನ್ ಮಾಡ್ತೀಯ. ಚೆನ್ನಾಗಿದೆ. ಖಾಲಿ ಬಿಡ್ದಿ, ಹಳೆ ಬೆಂಗಳೂರು ಮೈಸೂರು ಹೈವೇ ಮೋಸ್ಟ್ಲಿ ಓಡಾಡ್ತಿರ್ತಾರೆ ಅನ್ಸುತ್ತೆ ಜನ. ಹೌದು, ಇಲ್ಲಿ ಸ್ವಲ್ಪ ಕಮ್ಮಿ. ಅದನ್ನೇ ಹೇಳ್ತಿರೋದು. ಜಮಾನ್ದಲ್ಲಿ ಎಂತ ರೋಡು ಇದು. ಮೈಸೂರು ಹೋಗ್ಬೇಕಂದ್ರೆ ಇದೇ ರೋಡೇ ಅಲ್ಲ. ಹೌದು, ಇವಾಗ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ. ಫುಲ್ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಹೈವೇ ಓಡಾಡೋದು ಜಾಸ್ತಿ ಆಗಿದೆ ಇವಾಗ. ಸೊ ಎಲ್ಲ ಅಲ್ಲಿ ಓಡಾಡ್ತಿದ್ದಾರೆ. ಒಂದಾನೊಂದು ಕಾಲದಲ್ಲಿ ಚಿಕನ್ ವಿಂಗ್ಸ್ ತಿನ್ಬೇಕಂತ ಅನಿಸ್ತಾ ಇದೆ. ನೋಡಿ, ಫುಲ್ ಖಾಲಿ. ಖಾಲಿ 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 ಖಾಲಿ. ನೆಕ್ಸ್ಟ್ ಇಲ್ಲಿ ಬಂದ್ರೆ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸಖತ್ತಾಗಿದೆ, ಬಟ್ ಕಾಸ್ಟ್ಲಿ. ಕಾಫಿ ಡೇ ಸ್ವಲ್ಪ ಪ್ರೈಸ್ ಜಾಸ್ತಿನೇ, ಬಟ್ ಫೀಲ್ ಮಾಡ್ಬೋದು ನೀವು. ದುಡ್ಡಿಗೆ ಮೋಸ ಇಲ್ಲ. ದುಡ್ಡಿಗೆ ಮೋಸನೇ. ಏನೋ ಏನಂತ ತಿಂದಿದ್ದು, ಗಾರ್ಲಿಕ್ ಬ್ರೆಡ್. ಕಾಫಿ ಕುಡಿಯೋರು ಬೇಕಿದ್ರೆ ಕೊಡ್ತಾರೆ. ಕಾಫಿ ಆಕ್ಚುಲಿ ಚೆನ್ನಾಗಿದೆ. ಓಕೆ, ಫೀಲ್ ಮಾಡೋರು ಕೊಡ್ತಾರೆ, ಬೇರೆಯವ್ರು ಕಾಸ್ಟ್ಲಿ ಅನ್ಸುತ್ತೆ. ಏನ್ ಮಾಡಕ್ಕಾಗಲ್ಲ ಅಷ್ಟೇ ಅಲ್ಲ. ಅದೇ ನಮ್ಗೇನ್ ಗೊತ್ತಾ, ಈ ಚಿಕನ್ನು ಬಾರ್ಬಿಕ್ಯೂ ಹಿಂಗಿದ್ರೆ ಎಷ್ಟು ಕೊಡ್ತೀನಿ ಏನೋ ಅನ್ಸಲ್ಲ. ಕಾಫಿಗೆಲ್ಲ ಕೊಟ್ಟು ಕುಡಿಬೇಕಂದ್ರೆ ಬೇಜಾರು. ಹೊರಡೋಣ. ಇನ್ನ ಕೃಷಿಕ ಅವ್ನ ಮಧ್ಯಾಹ್ನ ಎದ್ಗಿದ್ಬಿಟ್ರೆ ಅಷ್ಟೇ. ಮೇಲೆ ಹೊರಡೋಣ. ಒಳ್ಳೆ ಟೈಮು, ನಿದ್ದೆ ಮಾಡ್ತಿರ್ತಾರೆ ಚೆನ್ನಾಗಿ. ಚಲೋ ಹೊರಡೋಣ. ಸರ್ವಿಸ್ ರೋಡಲ್ಲೇ ಹೋಗ್ಬೇಕೀಗ, ಇಲ್ಲಾಂದ್ರೆ ಮುಂದೆ ಯೂಟರ್ನ್ ಇದೆಯೋ ಗೊತ್ತಿಲ್ಲ ಅಲ್ವಮ್ಮ. ಲೊಕೇಶನ್ ಸರ್ವಿಸ್ ರೋಡಲ್ಲಿ ಹೊರಟೋಗೋಣ. ಅಲ್ಲಿಲ್ಲ ಅಂತಂದ್ರೆ ಗಾಡಿನೇ ಇಲ್ಲ ಯಾವ್ದು ಹೊರಟೋಗೋಣ. ಹಂಗಲ್ಲಮ್ಮ, ಅಲ್ಲಿ ಬೇಡ. ಸುಮ್ನೆ ಬೇರೆ ದೊಡ್ಡ ದೊಡ್ಡ ಗಾಡಿ ಟಿಪ್ಪರ್ ಎಲ್ಲ ಬರ್ತಿರುತ್ತೆ. ಸುಮ್ನೆ ಅವ್ರಿಗೂ ಹಿಂಸೆ, ನಮಗೂ ಹಿಂಸೆ. ಮುಂದೆಲ್ಲ ಯೂಟರ್ನ್ ಇರುತ್ತೆ, ನೋಡೋಣ. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಟೈಮ್ ಎಷ್ಟು? 2:30ನಾ? 2:30ನಾ ಟೈಮು? 2:05 ಹೌದಾ? 2:30 ತೋರ್ಸೈತೆ. ಮುಗಿಸ್ಕೊಂಡು 2:30 ಆಯ್ತು ಮನೆಗೆ ಬರೋಷ್ಟು. 12 ಗಂಟೆ ನಾವು ಮನೆ ಬಿಟ್ಟಾಗ 12:15 ಆಗಿತ್ತಲ್ವಾ? 12:15. ಈಗ ಅಲ್ಲಿಂದ ಬಂದಿದ್ ನೋಡಿ, ಎಷ್ಟು ಬೇಗ ಬಂದ್ಬಿಟ್ವಿ. ಹೋಗ್ತಾನು ಬೇಗ ಹೊರಟೋದ್ವಿ. ಯಾರ ಗಾಡಿ ಇರ್ಲಿಲ್ವಲ್ಲ. ಬಟ್ ಅಂದ್ರೂ ಎಷ್ಟ್ ಜನ ಓಡಾಡ್ತಿದಾರಲ್ವಾ ಅಷ್ಟೊತ್ತಲ್ಲಿ. ಜನಕ್ಕೆ ಬೆಳಿಗ್ಗೆ ರಾತ್ರಿ ಅನ್ನೋದೇ ಇಲ್ಲ. ಏನಿಲ್ಲ, ಓಡಾಡ್ತಾನೆ ಇರ್ತಾರೆ. ಎಲ್ಲ ಎತ್ಕೊಂಡೆ ಮನೆ ಕೀ ಮುಂದೆ ಇದೆ. ಎಲ್ಲ ಮಲ್ಕೊಂಡವ್ರೆ. ಕ್ಲೋಸ್ ಮಾಡು. ಕೃಷಿಕ ಎದ್ದಿರಲ್ಲ. ಹಾಕಿದ್ಯಲ್ಲ ವಿಂಡೋ? ಹಾಕಿದೀನಿ. ಗ್ಲಾಸ್ ಎಲ್ಲ ಲೈಟ್ ಆಫ್ ಆಗಿಲ್ಲ. ಆಫ್ ಆಗತ್ತೆ ಲಾಕ್ ಆದ್ಮೇಲೆ. ಆಯ್ತು. ಎಸ್, ಚೆನ್ನಾಗಿತ್ತು. ನೆಕ್ಸ್ಟು ಯಾವಾಗ ನೈಟ್ ಔಟು? ಹೋಗೋಣ ನೆಕ್ಸ್ಟ್. ಚೆನ್ನಾಗಿತ್ತು. ಎಸ್, ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.